ಮಂಡ್ಯ ನಗರದ ನ್ಯಾಯಾಲಯ ಸಂಕೀರ್ಣಕ್ಕೆ ಯಾರೋ ಕಿಡಿಗೇಡಿಗಳು ಗುರುವಾರ ಬಾಂಬ್ ಬೆದರಿಕೆ ಹಾಕುವ ಮೂಲಕ ನ್ಯಾಯಾಲಯದ ಕಲಾಪಗಳಿಗೆ ಅಡ್ಡಿಪಡಿಸುವ ಕೆಲಸ ಮಾಡಿದ್ದಾರೆ. ಕಳೆದ ಫೆಬ್ರವರಿ 16ರಂದು ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದ ನಂತರ ವಕೀಲರು ಹಾಗೂ ಕಕ್ಷಿದಾರ ಕಲಾಪದಿಂದ ಹೊರಗುಳಿದಿದ್ದರು. ಈಗ ಅಂತಹದ್ದೇ ಘಟನೆ ಮರುಕಳಿಸಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿಯವರು ಭೇಟಿ ನೀಡಿ ಪರಿಶೀಲಿಸಿದರು. ಆಮೇಲೆ ವಾಪಸ್ ತಗೊಳ್ಳೋ ವಿಚಾರದಲ್ಲಿ ಅಲ್ಲದೆ ಶ್ವಾನದಳ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಇದೇ ರೀತಿ ಬಾಂಬ್ ಬೆದರಿಕೆಗಳು ರಾಜ್ಯದ ವಿವಿಧ ಜಿಲ್ಲೆಗಳ ನ್ಯಾಯಾಲಯಗಳಿಗೂ ನಿರಂತರವಾಗಿ ಬರುತ್ತಿದ್ದು, ಅಂತಹ ಕಿಡಿಗೇಡಿಗಳನ್ನು ಮತ್ತೆ ಹಚ್ಚಿ ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕೆಂದು ಮಂಡ್ಯ ವಕೀಲರ ಸಂಘ ಆಗ್ರಹಿಸಿದೆ. ತಂತ್ರಜ್ಞಾನ ಉನ್ನತೀಕರಿಸಿದಾಗೆ ಕೆಲವು ಕಿಡಿಗೇಡಿಗಳು ಅದನ್ನು ದುರುಪಯೋಗಪಡಿಸಿಕೊಂಡು ನ್ಯಾಯಾಲಯಗಳನ್ನ ಗುರಿಯಾಗಿಸಿಕೊಂಡು ಶಾಲೆಗಳನ್ನ ಗುರಿಯಾಗಿಸಿಕೊಂಡು ಇಂತಹ ಕ್ಷುಲ್ಲಕ ಥ್ರೆಟ್ ಕಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯವಸ್ಥೆಯ ಮೇಲೆ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕಬೇಕಾಗಿದೆ ಮತ್ತು ಅದೇ ರೀತಿ ಯಾರು ಈ ಥ್ರೆಟ್ ಕಾಲ್ನ ಮಾಡ್ತಾರೆ ಅಂತವ್ರು ಕೆಲವ್ರನ್ನ ಪನಿಷ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಇಂಥದಕ್ಕೆ ಕಡಿವಾಣ ಹಾಕಬಹುದು. ಈಗ ಆಲ್ರೆಡಿ ನಾವು ಮತ್ತು ಜಿಲ್ಲಾ ನ್ಯಾಯಾಧೀಶರು ಕಳೆದ ಸಾರಿ ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲೇ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಈಗ ಇಲಾಖೆ ಮೂಲಕ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಮಾಡ್ಕೊಂಡಿದ್ದೇವೆ. ಅದು ಪ್ರಗತಿಯಲ್ಲಿದೆ. ಇದ್ರ ಮಧ್ಯೆ ಪದೇ ಪ್ರತಿ ತಿಂಗಳು ಈ ತರ ಬರ್ತಾ ಇರತಕ್ಕಂಥದ್ದು ಕೂಡ ಕುಚೋದ್ಯದ ನಡವಳಿಕೆ. ಇದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಆ ಪೊಲೀಸ್ ಇಲಾಖೆಗೆ ಈ ಕ್ಷಣದಲ್ಲೇ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಜಿಲ್ಲಾ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಜಿಲ್ಲಾ ನ್ಯಾಯಾಧೀಶರ ಮುಖೇನ ಹೈಕೋರ್ಟ್ ಮುಖೇನ ಸಂಬಂಧಪಟ್ಟ ಇಲಾಖೆಗೆ ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೋರ್ಕೊಳ್ತೀವಿ. ಹೌದು, ನಮ್ಮ ಮಂಡ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮೇಲ್ ಬಂದಿದೆಯಂತೆ. ಬಟ್ ಈ ಹಿಂದೆ ಕಳೆದ ಬಾರಿ ಮೊದಲು ಒಂದು ಸಾರಿ ಬಂದಿತ್ತು. ಆಗ್ಲೂ ಕಲಾಪ ಎಲ್ಲ ನಾವು ತಡೆ ಹಿಡಿದು ಹೊರಗಡೆ ಎಲ್ಲ ಬಂದಿದ್ದು. ಆಗ ಬಾಂಬ್ ಸ್ಕ್ವಾಡ್ ಅವರು ಎಲ್ಲ ಬಂದು ಅದನ್ನ ಸರ್ಚ್ ಮಾಡಿದ್ರು, ಏನು ಸಿಕ್ಕಿಲ್ಲ. ಈಗ ಇವತ್ತು ಕೂಡ ಮೇಲ್ ಈಗ ಜಸ್ಟ್ ಬಂದಿದೆ. ನಮ್ಮ ಕಲಾಪಗಳೆಲ್ಲ ಪ್ರಾರಂಭ ಆಗಿದೆ. ಕೋರ್ಟ್ ಕಲಾಪ ಎಲ್ಲ ನಡೀತಾ ಇದೆ. ಡಿಸ್ಟಿಕ್ ಕೋರ್ಟಲ್ಲೂ ನಡೀತಾ ಇದೆ. ಇನ್ನು ಈಗ ಬಾಂಬ್ ಪೊಲೀಸ್ ಇಲಾಖೆಯವರೆಲ್ಲ ಬಾಂಬ್ ಸ್ಕ್ವಾಡ್ ಅವರು ಬಂದು ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡಿ ಹೇಳ್ತಾರೆ. ಬಟ್ ಕೋರ್ಟ್ ಕಲಾಪಗಳು ನಡೀತಾ ಇದೆ. ಇದೊಂದು ಹುಸಿ ಬಾಂಬ್ ಇರಬಹುದು. ಬಹಳ ದಿನಗಳಿಂದ ಎಲ್ಲಾ ಕಡೆಗಳಲ್ಲೂ, ಈ ನಮ್ಮ ಮಂಡ್ಯ ಒಂದೇ ಕಡೆ ಇಲ್ಲ, ಈ ಹಿಂದೆ ಒಂದು 8-10 ಡಿಸ್ಟಿಕ್ಗೆ ಬಂದಿತ್ತು ಈ ರೀತಿ ಬೆದರಿಕೆ ಒಂದು ಕರೆ. ಇವತ್ತು ಯಥಾ ಪ್ರಕಾರ ಬಂದಿದೆ. ಕಳೆದ ಬಾರಿನೂ ಸಾಕಷ್ಟು ಆತಂಕ ಕೂಡ, ಹೌದು, ಆತಂಕ ಆಗಿತ್ತು. ಈಗ ಬಾಂಬ್ ಅಂದ್ರೆ ಎಲ್ರಿಗೂ ಆತಂಕ ಅಲ್ವಾ. ಒಂದು ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಇರತಕ್ಕಂತ ಒಂದು ಸ್ಥಳ ಇದು ಕೋರ್ಟ್. ಇದು ಡಿಸ್ಟಿಕ್ ಕೋರ್ಟ್ ಹೆಡ್ ಕ್ವಾರ್ಟರ್ ಇದು. ಹಾಗಾಗಿ ಸಾರ್ವಜನಿಕರು ಇರ್ತಾರೆ, ವಕೀಲರು ಇರ್ತಾರೆ, ಮತ್ತೆ ನ್ಯಾಯಾಧೀಶರುಗಳಿರ್ತಾರೆ, ಕೋರ್ಟ್ ಸ್ಟಾಫ್ಗಳೆಲ್ಲ ಇರ್ತಾರೆ. ದೊಡ್ಡ ಮಟ್ಟದ ಒಂದು ಜನಸಂದಣಿ ಇರತಕ್ಕಂತ ಜಾಗ ಇದೆ.